ಕಾವೇರಿ, ಊಟ ಮಾಡ್ತಿದ್ಯಾ? ಮಾಡು ಮಾಡು. ಈ ಟೈಮಲ್ಲಿ ಚೆನ್ನಾಗಿ ಊಟ ಮಾಡಬೇಕು, ಜಾಸ್ತಿ ಹಸ್ವಾಗತ್ತಲ್ವಾ? ಕಾವೇರಿ, ನಿನಗೋಸ್ಕರ ಸ್ಪೆಷಲ್ ಫ್ರೂಟ್ಸ್ ತಗೊಂಬಂದೆ. ಅದು ರಾತ್ರಿ ಹೊತ್ತು ಹಸುವಾದಾಗ ಬೇಕಾಗತ್ತೆ. ತಗ. ಹೇಳಿದ್ನಲ್ಲ ಆಗಲೇ, ಕಾವೇರಿ, ಈ ಟೈಮಲ್ಲಿ ನಿನಗೆ ಎಷ್ಟೊತ್ತಲ್ಲಿ ಬೇಕಾದ್ರೂ ಹಸುವಾಗ್ಬೋದು. ಅದಕ್ಕೆ ಈ ಫ್ರೂಟ್ಸ್ ಎಲ್ಲ ನಿನ್ನ ಜೊತೆ ಇರಲಿ ಅಂತ. ನನಗೇನು ಬೇಕು ಏನು ಬೇಡ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಜ ಗೊತ್ತಿರುತ್ತೆ, ಆದರೂ ಈ ಟೈಮಲ್ಲಿ ಒಬ್ಬೊಬ್ರಿಗೆ ಒಂದೊಂಥರ ಆಗತ್ತತ್ತೆ. ಕಬರಿ, ನೀನೇನು ವರಿ ಮಾಡ್ಕೋಬೇಡ, ಡಾಕ್ಟ್ರ್ ಹತ್ರ ರೆಗ್ಯುಲರ್ ಚೆಕಪ್ ಮಾಡಿಸೋಣ. ಯಾಕಾದ ಈ ಥರ ಮಾತಾಡ್ತಾ ಇದ್ದೀರಾ? ಅವಳಿಗೆ ಹೊಟ್ಟೆ ಸರಿ ಇಲ್ಲ ಅಷ್ಟೇ, ಬೇರೆ ಏನು ಅಲ್ಲ. ಅಯ್ಯೋ ಅತ್ತೆ, ಆ್ಯಪಲ್ ಕೊಟ್ಟರೆ ತಪ್ಪೇನು? ಕಾವೇರಿ ಹೆಲ್ತ್ ಚೆನ್ನಾಗಿರಲಿ ಅಂತ ಆ್ಯಪಲ್ ಕೊಟ್ಟೆ ಅಷ್ಟೇ. ಡಾಕ್ಟ್ರು ನಮಗೆ ಕೆಲವು ಚಾಯ್ಸ್ ಕೊಟ್ಟಿದ್ರಮ್ಮ, ಆದರೆ ಅದು ಯಾವುದು ನಿನ್ನ ಅಳಿಯಂಗೆ ಇಷ್ಟ ಆಗಲಿಲ್ಲ. ಸಿಟ್ ಮಾಡಿಕೊಂಡು ಆಫೀಸ್ಗೆ ಹೋಗಿದ್ದಾರೆ. ಇದಕ್ಕೆಲ್ಲ ಕಾವೇರಿನೇ ಕಾರಣ ಅಂತ ಅವಳ ಹತ್ರ ಹೇಗೆ ನಡ್ಕೋತಾರೋ ಏನೋ. ಅದು ಬಿಡಿ ಆದಿತ್ಯ, ಮಗು ವಿಚಾರದಲ್ಲಿ ಏನಾದರೂ ನಿರ್ಧಾರ ತಗೊಂಡ್ರಾ? ಹಾಂ ಅತ್ತೆ, ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಯೋಚನೆ ಏನಂದರೆ, ಇವ್ರ ಮಗುನ ಯಾಕೆ ಅಡಾಪ್ಟ್ ಮಾಡ್ಕೋಬೇಕು? ಕಾವೇರಿ ಮಗುನೇ ನಮ್ಮ ಮಗು ಅಂತ ಬೆಳೆಸಿದ್ರಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದಿ, ಏನ್ ಮಾತಾಡ್ತಿದ್ದೀರಾ ನೀವು? ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ? ಕಾವೇರಿ, ಕೂಲ್. ಈ ಟೈಮಲ್ಲಿ ನೀನು ಕೋಪ ಮಾಡ್ಕೋಬಾರ್ದು. ನಾನು ಹೇಳಿದ್ದೇನೆಂದ್ರೆ, ನಿನಗೆ ಮದುವೆ ಆಗತ್ತಲ್ವಾ, ಆಮೇಲೆ ನಿನಗೆ ಮಗು ಹುಟ್ಟತ್ತಲ್ವಾ, ಆ ಮಗುನೇ ನಮ್ಮ ಮಗು ಅಂತ ಬೆಳೆಸಿದ್ರಾಯ್ತು ಅಂತ ಹೇಳಿದೆ ಅಷ್ಟೇ. ರೀ, ಅಮ್ಮ ಕೇಳ್ತಿರೋದು ನಮ್ಮ ಮಗು ಬಗ್ಗೆ. ನಾವು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ. ಪೂರ್ಣಿ, ನಾನು ಹೇಳ್ತಿರೋದು ಅದೇ ಕಣೆ. ನಿನ್ನ ತಂಗಿ ಮಗು ನಿನ್ನ ಮಗು ಆಗಲ್ವಾ? ಅಲ್ಲ, ನಾವು ಬೇರೆ ಯಾರ್ದೋ ಮಗುನ ಯಾಕೆ ತಂದು ಸಾಕೋಬೇಕು ಹೇಳು? ಅದಕ್ಕೆ ತುಂಬಾ ಟೈಮ್ ಇದೆ. ಕಾವೇರಿಗೆ ಇನ್ನು ಮದ್ವೆ ಆಗ್ಬೇಕು, ಆಮೇಲೆ ತಾನೇ ಮಕ್ಕಳು ಯೋಚನೆ. ಆದ್ರೆ ನಮ್ಗೆ ಈಗ್ಲೇ ಮಗು ಬೇಕು, ಅದ್ರ ಬಗ್ಗೆ ಮಾತಾಡಿ. ಪೂರ್ಣಿ, ಎಲ್ಲ ನಿಂತವ್ರನ್ನೇ ಸ್ಲೋ ಫೇಸಲ್ಲಿ ಇರ್ತಾರ, ಕೆಲವರು ತುಂಬ ಫಾಸ್ಟ್ ಇರ್ತಾರೆ. ನೀನು ತುಂಬ ಇನ್ನೋಸೆಂಟು, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಕಾವೇರಿ, ನೀನು ಕೂತ್ಕೋ, ಊಟ ಮಾಡು. ನಿಜ ನಿಜ, ಬದಲಾಯಿಸ್ಬೇಕಾಗಿರೋದು ಬಟ್ಟೆ ಮಾತ್ರ ಅಲ್ಲ, ತುಂಬಾನೇ ಇದೆ. ಬದಲಾವಣೆ ಜಗದ ನಿಯಮ. ಪೂರ್ಣೆ, ರಾತ್ರಿ ಮೊಗ್ಗಾಗಿರೋ ಹೂವು ಬೆಳಗ್ಗೆ ಅಷ್ಟರಲ್ಲಿ ಅರಳ್ಬಿಟ್ಟಿರುತ್ತೆ. ಅದೇ ರಾತ್ರಿ ಅರಳಿರೋ ಬ್ರಹ್ಮಕಮಲ
ರಾತ್ರೆಲ್ಲ ತಾನು ಸುವಾಸನೆ ಬೀರಿದ್ದು ಸುಳ್ಳೇನೋ ಅನ್ನೋ ಥರ ಮುದುರ್ಕೊಂಬಿಟ್ಟಿರುತ್ತೆ. ಇದೆಲ್ಲ ಯಾರಿಗೂ ಗೊತ್ತಾಗಲ್ಲ. ಇದೆಲ್ಲ ಸೃಷ್ಟಿಯ ನಿಗೂಢ ರಹಸ್ಯಗಳು. ಇದೆಲ್ಲ ಗೊತ್ತಾಗ್ಬೇಕಂದ್ರೆ ನಾವು ಬದಲಾಗ್ಬೇಕು ಪೂರ್ಣಿ. ರೀ ಯಾಕ್ರಿ ಒಳ್ಳೆ ಕುಡ್ದವ್ರ ತರ ಹುಚ್ಚುಚಾಗಿ ಮಾತಾಡ್ತಿದ್ದೀರಾ? ನಡೀರಿ ನೀವು, ಪೂರ್ಣಿ ನಡೀರಿ. ಪೂರ್ಣಿ ಕಾವೇರಿ, ನೀನ್ ಕೂತ್ಕೋ. ಅವ್ನ್ ಯಾವಾಗ್ಲೂ ಇದ್ದಿದ್ದೆ. ಅವನ್ ಮಾತಿಗೆ ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯ? ನೀನ್ ಊಟ ಮಾಡು. ಕಾವೇರಿ, ಅಜ್ಜಿ, ಅಜ್ಜಿ, ನನಗೊಂದು ಲೋಟ ಕಾಫಿ ಕೊಡ್ತೀಯಾ? ಅಜ್ಜಿ, ನಿನ್ನೆ ಮಾತಾಡ್ಸ್ತಿರೋದು. ಕಾಫಿ ಕೊಡು ಅಂದ್ರೆ ಹಾಗೆ ನೋಡ್ತಾ ನಿಂತಿದ್ಯಲ್ಲ. ಕಾಫಿ ಯಾಕಪ್ಪ ನಿನ್ಗೆ? ರಾತ್ರಿ ಕುಡ್ಕೊಂಬಂದಿದ್ಯಲ್ಲ ತೀರ್ಥ, ಅದೇ ಹೋಗಿ ಕುಡಿ. ಕಾಫಿ ಬೇಕಂತೆ, ಕಾಫಿ ಕಾಫಿ. ಕಾವೇರಿ ನನ್ನ ಬಿಟ್ಟು ಬೇರೆ ಯಾವನ್ನೂ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವತ್ತು ಪಾರ್ಟಿಲಿ ಏನೋ ನಡೆದಿದೆ ಅಂತ ಆಯಿತು. ನಡೆಯದ ಎಲ್ಲ ಮುಗ್ದೋಗಿದೆ.